ಇವತ್ತು ನಾನು ಮನೆಯಲ್ಲೇ ಮೆಹಂದಿಯನ್ನು ಹಚ್ಚಬೇಕು ಅಂತಂದರೆ ಅದ್ರ ಜೊತೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಬೇಕು, ಅದರ ಬೆನಿಫಿಟ್ಸ್ ಏನು, ಸೊ ಈ ಮೆಹಂದಿ ಹಚ್ಚೋದ್ರಿಂದ ಎಷ್ಟು ದಿನಗಳ ಕಾಲ ಆ ಕಲರ್ ನಿಮ್ಮ ತಲೆಯ ಮೇಲೆ ಉಳಿಬಹುದು, ಕೂದಲಿನ ಮೇಲೆ ಉಳಿಬಹುದು ಅಂತ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಕೂದಲಿಗೆ ಮನೆಯಲ್ಲೇ ಮೆಹಂದಿ ಹಚ್ಚೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಹಂದಿ, ಬೀಟ್ರೂಟ್ ಪೇಸ್ಟ್, ಟೀ ಡಿಕಾಕ್ಷನ್, ಮೊಸರು. ನೋಡೋದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ನಾವು ಮೆಹಂದಿ ಹಚ್ಚಬೇಕು ಅಂತಂದ್ರೆ ಮೆಹಂದಿ ಜೊತೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಬೇಕು ಅಂತ. ಸೊ ಈ 4 ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ನಾವು ಹೇಗೆ ಹಚ್ಚಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೆಯದಾಗಿ ಒಂದು 2 ಸ್ಪೂನ್ ಮೆಹಂದಿಯನ್ನು ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 3 ರಿಂದ 4 ಸ್ಪೂನ್ ಟೀ ಡಿಕಾಕ್ಷನ್ ಅನ್ನ ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಅಥವಾ ಬೀಟ್ರೂಟ್ ಪೇಸ್ಟ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೊಳ್ಬೋದು. 1 ರಿಂದ 2 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಇದು ಕೂಡ ಒಳ್ಳೆಯ ಕಲರನ್ನು ಕೊಡುತ್ತೆ. ನೆಕ್ಸ್ಟ್ 1 ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ನಿಮಗೆ ಒಂದು ಮೆಹಂದಿ ಪೇಸ್ಟ್ ಬರುತ್ತೆ. ಕಲರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನೀವು ನಾರ್ಮಲ್ ಆಗಿ ಏನು ಮೆಹಂದಿ ನೋಡ್ತಿರಲ್ಲ ಅದಿಲ್ಲ, ಯಾಕಂದರೆ ಒಂದು 3 ಲೇಯರ್ ಕೋಟಿಂಗ್ ಬರುತ್ತೆ ಇದಕ್ಕೆ. ಒಂದು ಬೀಟ್ರೂಟ್ ಕಲರ್ ಆಗಿರ್ಬೋದು, ಇನ್ನೊಂದು ಮೆಹಂದಿ ಕಲರ್ ಆಗಿರ್ಬೋದು, ಇನ್ನೊಂದು ಟೀ ಡಿಕಾಕ್ಷನ್. ಈ 3 ಲೇಯರ್ ನಿಮ್ಮ ಕೂದಲಿನ ಮೇಲೆ ಕೂತಾಗ ಆ ಬಣ್ಣ ತುಂಬಾ ದಿನ ಉಳಿಯುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಈ ರೀತಿ ಒಂದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ, ಈಗ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ, ಸೊ ಟೀ ಡಿಕಾಕ್ಷನ್ ಆಗಿರ್ಬೋದು, ಬೀಟ್ರೂಟ್ ಪೇಸ್ಟ್ ಆಗಿರ್ಬೋದು, ಮೊಸರು ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಇದನ್ನ 4 ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಆದಷ್ಟು ನಾವು ಗಾಜಿನ ಪಾತ್ರೆಯಲ್ಲಿ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದನ್ನ ಮಿಕ್ಸ್ ಮಾಡಿ ಇಡೀ ರಾತ್ರಿ ನಾವು ಹಾಗೆ ನೆನೆಸಿಡಬೇಕು. ರಾತ್ರಿ ಎಲ್ಲ ಒಂದು 8 ಅವರ್ಸ್ ಆದ್ರೂ ಅದು ಚೆನ್ನಾಗಿ ಮಿಕ್ಸ್ ಆಗಿ ನೆನೆಸಿಡಬೇಕು. ಸೊ ನೆಕ್ಸ್ಟ್ ಡೇ ನಾವು ಅದರ ತಲೆ ಕೂದಲಿಗೆ ಕಂಪ್ಲೀಟ್ ಆಗಿ ನಿಮಗೆ ಇಡೀ ಕೂದಲಿಗೂ ಬೇಕಾದ್ರೂ ಹಚ್ಬೋದು, ಅಥವಾ ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲಿದೆ ಅಲ್ಲೂ ಕೂಡ ಹಚ್ಬೋದು. ಇಡೀ ಕೂದಲಿಗೆ ಹಚ್ಚಿದ್ರೆ ತುಂಬಾ ಕಂಡೀಷನಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮಿನಿಮಮ್ 2 ಅವರ್ಸ್ ಆದ್ರೂ ಬಿಡಬೇಕಾಗುತ್ತೆ. ಸೊ ನಿಮ್ಮ ಇಷ್ಟ, ಮಿನಿಮಮ್ 2 ಅವರ್ಸ್ ಆದ್ಮೇಲೆ ಎಷ್ಟೊತ್ತು ಬೇಕಾದ್ರೂ ಇಟ್ಕೊಳ್ಬಹುದು. ಮಿನಿಮಮ್ 2 ಅವರ್ಸ್ ಆದ್ಮೇಲೆ ನೀವು ನಾರ್ಮಲ್ ವಾಶ್ ಅನ್ನ ಮಾಡಬಹುದು. ಸೊ ಈ ವಾಶ್ ಮಾಡಾದ್ಮೇಲೆ ನೀವೇ ನೋಡ್ಬೋದು, ಬರೀ ಬಣ್ಣ ಕೊಡೋದು ಅಷ್ಟೇ ಅಲ್ದಿರಾ ನಮ್ಮ ಕೂದಲು ಎಷ್ಟು ಶೈನಿ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದನ್ನ ಬರೀ ಒಂದೇ ಸತಿ ಅಲ್ಲ, ನೀವು ಪ್ರತಿನಿತ್ಯ ನೀವು ತಿಂಗಳಿಗೊಂದ್ಸತಿ ಅಥವಾ 2 ತಿಂಗಳಿಗೊಂದ್ಸತಿ ಈ ರೀತಿ ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಕೂದಲಿನ ಸಮಸ್ಯೆ ಏನೇ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸುತ್ತೆ. ಡ್ಯಾಮೇಜ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಾರ್ಮಲ್ ಆಗಿ ಮೆಹಂದಿ ಹಚ್ಚೋದು ಬದಲು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಿ ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸಿಂಪಲ್ ಆದ ಮನೆಯಲ್ಲಿ ಸಿಗೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಕೂಡ ಮಾಡ್ಕೊಳ್ಬಹುದು.